ಹಲೋ 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 ನಂಬರ್ ಬೆಳಗ್ಗೆಯಿಂದ ಹೇಳ್ತಾ ಇದ್ದೆ. ಹಲೋ ಹಲೋ ಯಾರಯ್ಯ ನೀನು ಮರೆಯ? ನಾನು ಫೋನ್. ಎಲ್ಲರೂ ಬಂದ್ರಾ? ನನ್ನ ಕಂಡ್ರೆ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ. ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರುತ್ತೇನೆ. ನನ್ನ ನೋಡದೇನೆ ನಿಮ್ಮ ಕೈಯಲ್ಲಿ ಒಂದು ದಿನಾನು ಇರೋಕೆ ಆಗಲ್ಲ. ನಾನು ವಾಟ್ಸ್ಆಪ್. ಇಡೀ ಪ್ರಪಂಚವನ್ನೇ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ದೊಡ್ಡವರು, ಚಿಕ್ಕವರು, ಅಂಕಲ್, ಆಂಟಿ, ಅಜ್ಜ, ಅಜ್ಜಿ ಎಲ್ಲರೂ ನನ್ನ ಕೈಯಲ್ಲಿದ್ದಾರೆ. ದೇಶ ವಿದೇಶಗಳಿಂದೆಲ್ಲ ನನ್ನಿಂದನೇ ಗೆಳೆಯರಾಗಿದ್ದಾರೆ. ನಾನು ಟಿಕ್ ಟಾಕ್. ಮುದ್ಕ, ಮುದ್ಕಿ, ಅಂಕಲ್, ಆಂಟಿ, ಮಕ್ಕಳು, ಹುಡ್ಗೀರು, ಹುಡ್ಗೂರು, ನಟ, ನಟಿ ಇವ್ರ್ಯಾರು ನನ್ ಮುಂದೆ ಸುಮ್ನೆ ನಿಲ್ಲೋಕ್ಕಾಗಲ್ಲ. ನಾನು ಇನ್ಸ್ಟಾಗ್ರಾಮ್. ನಾನು ಎಲ್ಲರನ್ನೂ ಹುಚ್ಚರನ್ನಾಗಿಸ್ತೀನಿ. ಇಲ್ಲಿರೋರು, ಅಲ್ಲಿರೋರು, ಮುಂದಿರೋರು, ಹಿಂದಿರೋರು ಎಲ್ಲರೂ ನನಗೆ ಬೇಗ ಅಟ್ರಾಕ್ಟ್ ಆಗ್ತಾರೆ. ನಾನು ಗೂಗಲ್. ನೀವು ನನಗೆ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತೀರಾ. ನಿಮ್ಮ ದೇವರಿಗೂ ಗೊತ್ತಿಲ್ಲದ ಉತ್ತರ ನನಗೆ ಗೊತ್ತಿದೆ. ಹಾಗಾಗಿ ನಾನು ಇಡೀ ಪ್ರಪಂಚದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದ್ದೇನೆ. ನಾನು ಫೇಸ್ಬುಕ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮೊದಲನೇ ಸ್ಥಾನ ಪಡೆದಿದ್ದೇನೆ. ನನ್ನ ನೀವು ನೋಡೋದನ್ನೇ ಇರುವುದಿಲ್ಲ. ನನ್ನ ಪೇಜ್ ಓಪನ್ ಮಾಡಿ ನೀವೆಲ್ಲದನ್ನೂ ನೋಡುತ್ತೀರಾ. ಒಳ್ಳೆಯದು, ಕೆಟ್ಟದ್ದು ಎಲ್ಲದನ್ನೂ ನೋಡುತ್ತೀರಾ. ನನ್ನ ಪೇಜ್ ಫಾಲೋ ಮಾಡಿ ಖುಷಿಯಾಗಿರ್ತೀರಾ. ಪ್ರಾಬ್ಲಮ್ ಅರ್ಥ ಆಗ್ತಲ್ಲ, ಇದು ಸ್ವಲ್ಪ ಹೇಳ್ಕೊಡ್ತೀಯಾ? ಯಾಕಮ್ಮ ಸ್ಕೂಲ್ ಟೀಚರ್ ಹೇಳ್ಕೊಟ್ಟಿಲ್ವಾ? ಹೇಳ್ಕೊಟ್ಟಿದ್ರು, ಆದ್ರೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಕೆಲಸ ಜಾಸ್ತಿ ಇದೆ ಅಮ್ಮ, ಹೋಗ ಅಪ್ಪ ಹತ್ರ ಕೇಳ್ಕೊ, ಸರಿನಾ? ಸರಿ ಆಯ್ತು ಅಮ್ಮ. ಅಪ್ಪ ನಾಳೆ ನನ್ಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ಈ ಸಮ್ ನನ್ಗೆ ಅರ್ಥ ಆಗ್ತಲ್ಲ, ಇದು ಸ್ವಲ್ಪ ಹೇಳ್ಕೊಡ್ತೀಯಾ? ನಾನು ಆಫೀಸ್ಗೆ ಹೋಗ್ಬೇಕು, ನನ್ಗೆ ಆಲ್ರೆಡಿ ಲೇಟ್ ಆಗಿದೆ. ನಾನು ಆಫೀಸಿಂದ ಬಂದ್ಮೇಲೆ ಹೇಳ್ಕೊಡ್ತೀನಿ, ಆಯ್ತಾ? ಸರಿ ಅಪ್ಪ. ಅಪ್ಪ ಇವಾಗ ಆಫೀಸಿಂದ ಬಂದಲ್ಲ, ಈಗ ಹೇಳ್ಕೊಡು. ನಾನು ಈಗ್ಲೇ ಆಫೀಸಿಂದ ಬಂದಿದ್ದೀನಿ, ನಂಗೆ ತುಂಬಾ ಸುಸ್ತಾಗಿದೆ. ನಿಮ್ಮಮ್ಮ ಹತ್ರ ಹೋಗ್ ಕೇಳು. ಸರಿ ಅಪ್ಪ. ಅಮ್ಮ ಇವಾಗ ಹೇಳ್ಕೊಡು. ಸರಿಮ್ಮ, ರೂಮಿಗೆ ಹೋಗು, ನಾನು ಬಂದು ಹೇಳ್ಕೊಡ್ತೀನಿ. ಸರಿ ಆಯ್ತು ಅಮ್ಮ. ಇದು ಎಷ್ಟು ಹೋದ್ರೂ ಅರ್ಥ ಆಗ್ತಿಲ್ಲ ಅಲ್ಲ. ಅಯ್ಯೋ, ಎಷ್ಟು ಟೈಮ್ ಆಯ್ತು. ಅಮ್ಮ ಬರ್ತೀನಿ ಅಂತ ಹೇಳಿ ಇನ್ನ ಬಂದಿಲ್ಲ. ನಾನು ಇವಾಗ ಒಂದು ಕೆಲಸ ಮಾಡ್ತೀನಿ. ಫೋನ್ ಎತ್ಕೊಂಡು ಇದಕ್ಕೆ ಏನ್ ಆನ್ಸರ್ ಅಂತ ಫೋನಲ್ಲಿ ಸರ್ಚ್ ಮಾಡ್ತೀನಿ. ನನ್ನೇ ನೋಡ್ತಾ ಇದೆಯಲ್ಲ, ನೋಡು ನೋಡು, ನನ್ ಜಾಲದಲ್ಲೇ ಸಿಕ್ಕಾಕೋತೀಯ. ನನ್ನೇ ನೋಡ್ತಾ ಇದೀಯಲ್ಲ, ನೋಡು ನೋಡು, ನನ್ ನೋಡಿ ಮಜಾ ತಗೋತಾ ಇದೀಯಲ್ಲ. ತಗೋ ನನ್ನೇ ನೋಡ್ತಾ ಇದೀಯಲ್ಲ, ನೋಡು ನೋಡು, ನನ್ನ ನೋಡಿ ಹುಚ್ಚಿ ಆಗ್ತೀಯ. ಅಮ್ಮ, ಮಗ್ಲೇ ಏನಾಯ್ತಮ್ಮ? ಎದ್ದೇಳಮ್ಮ. ಮಗಳೇ ಏನಾಯ್ತು ಮಗಳೇ? ಎದ್ದೇಳು ಮಗಳೇ. ಹೋಗಿ ಡಾಕ್ಟರಿಗೆ ಕಾಲ್ ಮಾಡಿ. ಹಲೋ ಹಲೋ ಡಾಕ್ಟರ್, ನನ್ ಮಗಳಿಗೆ ಏನಾಯ್ತೋ ಗೊತ್ತಾಗ್ತಿಲ್ಲ, ಬೇಗ ಬನ್ನಿ ಡಾಕ್ಟರ್. ಹಾ ಬರ್ತೀನಿ.
ಬಂದ್ರ ಡಾಕ್ಟರ್, ನನ್ ಮಗಳಿಗೆ ಏನಾಯ್ತಾ ನೋಡಿ. ಸ್ವಲ್ಪ ನೀರು ಕುಡಿಸಿ. ಈಗ ಓಕೆನಾ ಪುಟ್ಟ? ಭಯ ಪಡುವಂಥದ್ದೇನೂ ಇಲ್ಲ. ನಿಮ್ಮ ಹುಡುಗಿ ಜಾಸ್ತಿ ಯಾಕೋ ಅಡಿಕ್ಟ್ ಆಗಿ ಮಾನಸಿಕವಾಗಿ ಅಸ್ವಸ್ಥಳಾಗಿದ್ದಾಳೆ. ನಾನು ಅನ್ಕೊಂತೀನಿ ನೀವು ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ ಅಂತ. ಅವಳ ಜೊತೆ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಆಟ ಆಡಿ. ಅವಳೇನು ಅನ್ಕೊಂಡಿದ್ದಾಳೆ ಅಂದ್ರೆ ಅವಳ ಜೊತೆ ತಂದೆ ತಾಯಿ ಯಾರೂ ಇಲ್ಲ ಅಂತ ಅನ್ಕೊಂಡು ಜಾಸ್ತಿ ಫೋನಿಗೆ ಅಡಿಕ್ಟ್ ಆಗಿದ್ದಾಳೆ. ಸ್ವಲ್ಪ ಅವಳ ಜೊತೆ ಆಟ ಆಡಿ. ಅವಳಿಗೆ ಬೇಕಾಗಿದ್ದೆಲ್ಲ ನಿಮ್ ಪ್ರೀತಿ ಮತ್ತೆ ವಿಶ್ವಾಸ ಅಷ್ಟೇ ಅವಳು ಕೊಟ್ರೆ ಸಾಕು. ಆಯ್ತು ಡಾಕ್ಟ್ರೆ. ಅಯ್ಯೋ, ಆಫೀಸು ಕೆಲ್ಸ ಅಂತ ನನ್ ಮಗಳ ಕಡೆ ಗಮನ ಕೊಡೋಕೆ ಆಗ್ಲಿಲ್ಲ. ನಾನು ಅಷ್ಟೇ ರೀ, ಫೋನು ಕೆಲಸ ಅಂತ ನನ್ನ ಮಗಳ ಕಡೆ ಗಮನನೇ ಕೊಡ್ಲಿಲ್ಲ. ಇನ್ಮೇಲಾದ್ರೂ ನಮ್ಮ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ. ಆಟಾಡಿದ್ ಸಾಕು, ಬನ್ನಿ ತಿನ್ನಕ್ಕೆ ಏನಾದ್ ಕೊಡ್ತೀನಿ. ಖುಷಿ ಆಯ್ತಾ ಮಗಳೇ? ಅಪ್ಪ ಅಮ್ಮ ಯಾವಾಗ್ಲೂ ನೀವ್ ಇದೇ ತರ ಇದ್ರೆ ನನ್ಗೆ ಇನ್ನ ಖುಷಿ ಆಗುತ್ತೆ. ಸರಿ ಆಯ್ತು ಮಗಳೇ, ನಿನ್ಗೋಸ್ಕರ ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ಅದಕ್ಕೆ ಹೇಳೋದು ಮೊಬೈಲ್ ಜಾಸ್ತಿ ಯೂಸ್ ಮಾಡಬಾರ್ದಂತ. ವಾಟ್ಸಪ್ ಅಲ್ಲಿ ಅವ್ರ ಜೊತೆ ಚಾಟ್ ಮಾಡ್ಕೊಂಡು, ಗೂಗಲ್ ಅಲ್ಲಿ ಆ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಉತ್ತರ ಕೇಳ್ಕೊಂಡು, ಮಜಾ ಮಾಡಕ್ಕೆ ಟಿಕ್ ಟಾಕ್, ಎಂಜಾಯ್ಮೆಂಟ್ ಗೆ ಇನ್ಸ್ಟಾಗ್ರಾಮ್ ನೋಡ್ಕೊಂಡು, ಫೇಸ್ಬುಕ್ ಅಲ್ಲಿ ಆ ಪೇಜು ಈ ಪೇಜು ನೋಡಿ ಏನೋ ವಿಷಯ ತಿಳ್ಕೊಂತಾ ಇದೀವಿ ಅಂತ ಅನ್ಕೊಂಡು ನಮ್ ಜೀವನ ನಾವೇ ಹಾಳು ಮಾಡ್ಕೊಂತಾ ಇದೀವಿ. ಥಾಮಸ್ ಅಲ್ವಾ ಎಡಿಸನ್ ಲೈಟ್ ಕಂಡಿಡಿದಾಗ ಮೊಬೈಲ್ ಇರ್ಲಿಲ್ಲ. ನ್ಯೂಟನ್ ಗ್ರಾವಿಟಿ ಕಂಡಿಡಿದಾಗ, ಜೇಮ್ಸ್ ವೆಟ್ ಸ್ಟೀಮ್ ಇಂಜಿನ್ ಕಂಡಿಡಿದಾಗ, ಇವರೆಲ್ಲ ಮೊಬೈಲ್ ಇಲ್ಲದೆ ಇದ್ದಾಗ ಇಷ್ಟೆಲ್ಲ ಕಂಡಿಡಿದಿದ್ದಾರೆ. ಆದ್ರೆ ನಾವು ಮೊಬೈಲ್ ಬಂದಾಗ ನಮ್ಮನ್ನ ನಾವೇ ಕಂಡಿಡಿಯಕ್ ಆಗ್ತಿಲ್ಲ. ಒಂದಾಗಿದ್ದರೆ ಎಲ್ಲ, ಚಿಂತೆಗೆ ಜಾಗ ಇಲ್ಲ, ಕಷ್ಟ ನಷ್ಟ ಎಲ್ಲ, ಹಾಲು ಸಕ್ಕರೆ ಬೆಲ್ಲ, ಏನೇ ಬರಲಿ ದಿನ ನಗು ನಗು, ನೀನಾಗಿ ಬಿಡು ಪುಟ್ಟ ಮಗು ಮಗು. ಜುಮ ಜುಮ್ ಜುಮ ಜುಮ್ ಜುಮ ನಮ್ಮ ಮನೆ, ಹಿಮ ಜುಮ್ ಜುಮ ಜುಮ್ ಜುಮ ನಮ್ಮ ಮನೆ, ಕೂಗಾಡೋ ತುಂಬಿದ ತೆನೆ ತೆನೆ. ಒಂದಾಗಿದ್ದರೆ ಎಲ್ಲ, ಚಿಂತೆಗೆ ಜಾಗ ಇಲ್ಲ. ಹಾಗಾಗಿ ತಮ್ಮೆಲ್ಲರಲ್ಲೂ ಒಂದೇ ಮನವಿ, ಅಗತ್ಯವಿದ್ದಾಗ ಮಾತ್ರ ಮೊಬೈಲ್ ಬಳಸಿ ಮತ್ತು ನಿಮ್ಮ ಮಕ್ಕಳೊಟ್ಟಿಗೆ ಸಮಯ ಕಳೆಯಿರಿ. ಧನ್ಯವಾದಗಳು.